ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಆದಿ ಮತ್ತು ತಾಂಡವ್ರನ್ನ ಕಾಪಾಡ್ತಾರೆ. ಅದೇ ಸಮಯಕ್ಕೆ ಶ್ರೇಷ್ಠ ಅಲ್ಲಿಗೆ ಬರ್ತಾರೆ. ರೌಡಿಗಳು ಅಲ್ಲಿಂದ ಎದುರ್ಕೊಂಡು ಹೋಗ್ತಾರೆ. ಶ್ರೇಷ್ಠ ಬಂದಿದ್ದೆ ಅಲ್ಲಿ ಭಾಗ್ಯ ಆದಿ ತಾಂಡವ್ರನ್ನ ನೋಡಿದೆ. ಅಯ್ಯೋ ಎಲ್ಲ ರೌಡಿಗಳಿಗೂ ಕೂಡ ಹೊಡೆದಾಕ್ಬಿಟ್ಟು ಇವರನ್ನು ಕಾಪಾಡ್ಬಿಟ್ಲ, ನಾನು ಇಲ್ಲಿರೋದೇ ಡೇಂಜರ್ ಅಂತ ಹೇಳಿ ಶ್ರೇಷ್ಠ ಅಲ್ಲಿಂದ ಹೊರಡೋಕೆ ನೋಡ್ತಾರೆ. ಅಷ್ಟರಲ್ಲಿ ಪೊಲೀಸ್ ಅವ್ರು ಬಂದಿದ್ದೆ. ಅಯ್ಯೋ ಭಾಗ್ಯ ಮತ್ತು ಆದಿ ಇಬ್ಬರು ನನ್ನ ಗಂಡನ ಕೂಡ ಹಾಕಿದ್ದಾರೆ, ಈಗ ತಾನೇ ನಾನು ನೋಡಿದೆ, ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನೀವೇ ಬಂದ್ರಿ, ಬನ್ನಿ ಕಾಪಾಡಿ ಪೊಲೀಸ್ ಅಂತ ಹೇಳಿ, ಇನ್ಸ್ಪೆಕ್ಟರ್ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಬನ್ನಿ ಅಂತ ಹೇಳಿ ಪೊಲೀಸ್ ಅವ್ರು ಕೂಡ ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಆದಿ ಭಾಗ್ಯ ಮತ್ತೆ ತಾಂಡವ್ನನ್ನ ನೋಡಿದಂಥ ಇನ್ಸ್ಪೆಕ್ಟರ್ ಆದಿ ಭಾಗ್ಯ ನೀವಿಬ್ರು ಕೂಡ ಅರೆಸ್ಟ್ ಆಗ್ತಿದ್ರಾ ಅಂತ ಹೇಳಿ ಹೇಳ್ತಾರೆ. ಇದರಿಂದಾಗಿ ಯಾಕೆ ಏನು ಅಂತ ಹೇಳಿ ಭಾಗ್ಯ ಮತ್ತೆ ಆದಿ ಕೇಳಿದಾಗ ನಿಮ್ಮ ವಿರುದ್ಧವಾಗಿ ಸಾಕ್ಷಿಗಳಿದ್ದಾವೆ, ಇದಕ್ಕೆಲ್ಲ ಕಾರಣ ನೀವೇನೆ, ತಾಂಡವ್ರನ್ನ ನೀವೇ ಕಿಡ್ನಾಪ್ ಮಾಡಿದ್ದು ಅನ್ನೋದು ಸಾಬೀತಾಗಿದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಆ ಒಂದು ಆಡಿಯೋ ರೆಕಾರ್ಡನ್ನು ತೋರಿಸ್ತಾರೆ. ಬಟ್ ಅದು ಯಾವುದು ಕೂಡ ನಿಜ ಅಲ್ಲ, ಅದು ಫೇಕ್ ಆಡಿಯೋ ಅಂತ ಹೇಳಿ ಅಲ್ಲಿಗೆ ಕಿಶನ್ ಎಂಟ್ರಿ ಕೊಟ್ಟಿದೆ, ಅದನ್ನು ರಿವೀಲ್ ಮಾಡ್ತಾರೆ. ಬಿಕಾಸ್ ಯಾವಾಗ ಭಾಗ್ಯ ಆಡಿಯೋನ ಕೇಳಿಸ್ಕೊಂಡ್ರು ಆಗಲೇ ಕಿಶನ್ಗೆ ಆಡಿಯೋನ ಕಳಿಸಿ ಅದು ಒರಿಜಿನಲ್ ಡೂಪ್ಲಿಕೇಟ್ ಪ್ರೋಸೆಸ್ ಆಗಿರೋದಾ ಅಂತ ಹೇಳಿ ಚೆಕ್ ಮಾಡು ಅಂತ ಹೇಳಿದರು. ಹಾಗಾಗಿ ಎಲ್ಲ ಕೂಡ ಚೆಕ್ ಮಾಡಿದೆ, ಅದನ್ನು ಯಾರು ಪ್ರೋಸೆಸ್ ಮಾಡಿರೋ ಆಡಿಯೋ ಅಂತ ಹೇಳಿ ಕಿಶನ್ ಸಾಕ್ಷಿ ಸಮೇತ ಒಂದು ಗೋಡೌನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸವ್ರಿಗೂ ಕೂಡ ತೋರಿಸಿದಾಗ ಪೊಲೀಸವ್ರಿಗೂ ಕೂಡ ಗೊತ್ತಾಗುತ್ತೆ. ಅಲ್ಲಿ ಇನ್ನೂ ಒಂದಿಬ್ರು ರೌಡಿಗಳಿರ್ತಾರೆ, ಲಾಕ್ ಮಾಡಿರ್ತಾರೆ ಪೊಲೀಸವರು. ಅವರನ್ನು ಹಿಗ್ಗಾಮುಗ್ಗ ಬಾರಿಸಿ ಬಾಯ್ ಬಿಡ್ಸೋಕೆ ನೋಡಿದ್ರೆ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಅಷ್ಟೇ, ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ತಿಳಿಸ್ತಾರೆ. ಫೋನನ್ನು ಟ್ರೇಸ್ ಮಾಡಿದ್ರೆ ಗೊತ್ತಾಗ್ಬೋದು ಅನ್ಕೊಂಡಿದ್ದೆ, ಫೋನ್ ಮಾಡ್ತಾರೆ, ಸ್ವಿಚ್ ಆಫ್ ಬರುತ್ತೆ, ಟ್ರೇಸ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಶ್ರೇಷ್ಠಗೆ ಭಯ ಆಗ್ಬಿಡತ್ತೆ, ಎಲ್ಲಿ ಸಿಗ್ಬೀಳ್ತೀನೋ ಅಂತ. ಅದರ ನಡುವೆ ಆಲ್ರೆಡಿ ಇಲ್ಲಿ ತಾಂಡವ್ ಕೂಡ ಆದಿ ಮತ್ತು ಭಾಗ್ಯದಿಂದ ನಾನು ಸೇಫ್ ಆಗಿದ್ದೀನಿ, ಅವರು ನನಗೇನು ಮಾಡಿಲ್ಲ ಅಂತ ಕೂಡ ಹೇಳಿರ್ತಾರೆ. ನಂತರ ಎಲ್ಲರೂ ಕೂಡ ಹೋಗ್ತಾರೆ. ಈ ಕಡೆ ತಾಂಡವ್ ಭಾಗ್ಯಗೆ ಥ್ಯಾಂಕ್ಸ್ ಹೇಳೋದಕ್ಕೆ, ಇಲ್ಲಿ ಭಾಗ್ಯ ನಿಮ್ಮಿಂದಾಗಿ ನನ್ನ ಲೈಫೇ ಹಾಳಾಗ್ತದೆ, ನೀವು ಎಲ್ಲಿರ್ತೀರೋ ನಿಮ್ಮಿಂದಾಗಿ ನನಗೆ ತೊಂದರೆನೇ ಆಗತ್ತೆ ಅಂತ ಹೇಳಿ ಆದಿನ ಕಿಶನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಶ್ರೇಷ್ಠ ಈಗಲಾದರೂ ಬರ್ತೀಯ ತಾಂಡವ್ ನನ್ನ ಜೊತೆ ಅಂದಾಗ ತಾಂಡವ್ ಅಲ್ಲಿ ಶ್ರೇಷ್ಠಗೆ ಬೈದು ಹೋಗ್ಬಿಡ್ತಾರೆ. ಏನಪ್ಪ ನನ್ನ ಪ್ಲಾನ್ ಉಲ್ಟಾ ಹೊಡಿತು, ಏನೂ ಆಗಲಿಲ್ಲ ಅಪ್ಪ, ನಾನು ಸಿಕ್ಕಾಕೊಳ್ಳಿಲ್ವಲ್ಲ, ಆದರೆ ಮತ್ತೆ ಟ್ರೇಸ್ ಮಾಡಿ ಸಿಕ್ಕಾಕೊಂಡ್ರೆ ಅಂದ್ಕೊಂಡಿದ್ದೆ, ಸಿಮ್ಮನೆ ಫೋನ್ನೇ ಬಿಸಾಡ್ಬಿಡ್ತಾಳೆ ಶ್ರೇಷ್ಠ. ನಾನು ಸೇಫ್ ಆದ್ನೆಲ್ಲ ಸಾಕು ಅಂದ್ಕೊಂಡಿದ್ದೆ. ಆಕೆ ಕೂಡ ಮನೆಗೆ ಹೋಗ್ತಾರೆ. ನಂತರ ಮನೆಗೆ ಬರ್ತದಾಗೆ ಕುಸುಮ ಅವರು ನನ್ನ ಆದಿ ಏನೂ ಮಾಡಿಲ್ಲ ಅನ್ನೋದು ಗೊತ್ತಾಯ್ತಾ ಅಂದಾಗ ಗೊತ್ತಾಯ್ತು ಅಜ್ಜಿ ಅಂತ ಹೇಳಿ ತನ್ವಿ ಹೇಳ್ತಾಳೆ. ನಂತರ ಅಪ್ಪನಿಗೆ ಹೋಗಿದ್ದೆ ಮೆಡಿಸಿನನ್ನು ಅಪ್ಲೈ ಮಾಡ್ತಾಳೆ ಇಲ್ಲಿ ತನ್ವಿ. ಅಪ್ಪ ನಂತರ ಕೂಡ ಅಮ್ಮಂಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ಅದೇ ಕಾರಣಕ್ಕೆ ಅಮ್ಮ ನಿನ್ನ ಕಾಪಾಡಿದ್ದು ಅಂತ ಹೇಳಿದಾಗ ತಾಂಡವ್ಗೆ ಖುಷಿ ಆಗುತ್ತೆ. ನಂತರ ಆದಿ ಅಂಕಲ್ಗೆ ನಾನು ಅವ್ರ ಮೇಲೆ ವಿರುದ್ಧ ಕಂಪ್ಲೇಂಟ್ ಕೊಟ್ಬಿಟ್ಟೆ ಅಂದಾಗ ಹೋಗಿ ಸಾರಿ ಕೇಳು, ಖಂಡಿತ ಆದಿಬ್ರು ನಿನ್ನ ಕ್ಷಮಿಸ್ತಾರೆ ಅಂತ ತಾಂಡವ್ ಹೇಳ್ತಾರೆ. ಈಗ ಆಲ್ರೆಡಿ ಸುನಂದ್ ಅವರು ಕೂಡ ಆದಿಯನ್ನ ತರಾಟೆಗೆ ತಗೊಂಡಿದ್ರು, ಭಾಗ್ಯಗೆ ಗಂಡನೇ ಮುಖ್ಯ ಅದಕ್ಕೆ ಕಾಪಾಡೋಕೆ ಹೋದ್ಲು ಅಂತ. ಆದರೆ ಭಾಗ್ಯ ಬಂದು ಅಮ್ಮನಿಗೆ ತರಾಟೆಗೆ ತಗೋತಾರೆ. ಯಾವುದೇ ಕಾರಣಕ್ಕೂ ತಾಂಡವ್ ಅವ್ರ ಮೇಲೆ ನನಗೆ ಪ್ರೀತಿ ಹುಟ್ಟೋದಕ್ಕೂ ಕಾಳಜಿ ಹುಟ್ಟೋದಕ್ಕೂ ಸಾಧ್ಯನೇ ಇಲ್ಲ, ಇನ್ನು ಮುಂದೆ ಈ ವಿಷಯ ಮಾತಾಡ್ಬೇಡ ಅಂತ. ನಂತರ ಆದಿ ಹೋಗ್ತಿರ್ತಾರೆ. ಅಷ್ಟರಲ್ಲಿ ತನ್ವಿ ಬಂದು ಆದಿ ಅಂಕಲ್ ಹತ್ರ ಕ್ಷಮೆ ಕೇಳ್ತಾರೆ. ನಂತರ ಈ ಕಡೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಹಾಗಿದ್ರೆ ಮುಂದಿನ ವಿಡಿಯೋ